ಮಾಡ್ತೀನಿ. ಯಾವುದೇ ಒಬ್ಬ ಎಸ್ಸಿ ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ ಅಂತ ನಾವು ಆಹ್ವಾನ ಮಾಡೋದಿಲ್ಲ. ಅವ್ರಿಗಾಗಿ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳು ಇಷ್ಟ ಆದ್ರೆ ಬನ್ನಿ. ಆದ್ರೆ ಪ್ರತಿಯೊಬ್ಬ ದಲಿತರು ನನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಕೈ ಕಡಿದ್ರೆ ಕೂಡ ಕಾಂಗ್ರೆಸ್ ವೋಟ್ ಹಾಕಬಾರ್ದು. ಯಾಕಂತ ಹೇಳಿದ್ರೆ ಒಂದಲ್ಲ ಎರಡು ಸಾರಿ ಈ ಮಹಾಪುರುಷರನ್ನು ಸೋಲಿಸುವ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಸ್ವತಃ ಕಾಂಗ್ರೆಸ್ ಮತ್ತು ನೆಹರು ಅವರು. ಇಂತಹ ಒಂದು ನೀಚವಾಗಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷಕ್ಕೆ ಯಾರಾದ್ರೂ ಇವತ್ತು ದಲಿತರು ಇದ್ರೆ ಅವರಷ್ಟು ದೊಡ್ಡಗೆ ಯಾರಿಲ್ಲ ಅಂತ ಹೇಳ್ತೀನಿ. ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ, ಯಾವುದೇ ಒಬ್ಬ ದಲಿತ ನನ್ನ ಮುಂದೆ ಬರ್ಲಿ, ನಾವು ಡಿಸ್ಕಷನ್ ನಿಂತ್ಕೊಳ್ತೀವಿ. ಆಫ್ಟರ್ 2014 ಬಿಫೋರ್ 2014 ಅಂಬೇಡ್ಕರ್ ಬಗ್ಗೆ ಚರ್ಚೆ ಮಾಡೋದಾದ್ರೆ ನಾನು ಅಗ್ರಸ್ಥಾನ ಅಂತ ನಿಂತ್ಕೊಳ್ತೀನಿ. ಏನೇ ಆದ್ರೂ ಕೂಡ ಇವತ್ತು ಅಂಬೇಡ್ಕರ್ ಬಗ್ಗೆ ನನಗೆ ಮಾತಾಡೋದಕ್ಕೆ ಇಂತಿಷ್ಟು ಪಟ್ಟಿಯನ್ನು ಕೊಟ್ಟಿದ್ದಾರೆ. 1946 ನೀವು ಪ್ರಾರಂಭ ಮಾಡಿ 2025 106 ಸಂವಿಧಾನದ ತಿದ್ದುಪಡಿ ಬಗ್ಗೆ ನೀವು ಮಾತನಾಡಿ ಅಂತ ಹೇಳಿದ್ರು. ಆದ್ರೆ ಇದೇನಾದ್ರೂ ನಾನು ನೋಡ್ಬಿಟ್ರೆ ಒಂದು ದಿನ ಮಾತನಾಡಬೇಕಾಗುತ್ತೆ, ಒಂದು ದಿನ ಬೇಕಾಗುತ್ತೆ, ಅಷ್ಟೊಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಏನಾದ್ರೂ ಕೂಡ ಸರಳವಾಗಿ ಈ ಪಂಚತೀರ್ಥದ ಬಗ್ಗೆ ಮತ್ತು ಅಂಬೇಡ್ಕರ್ ಅವರ ಒಂದು ಮಹಾಪರಿನಿರ್ವಾಣದ ಬಗ್ಗೆ ಇಂತಿಷ್ಟು ಮಾತನಾಡುವ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪಕ್ಷದ ಪ್ರಮುಖ